ಸೊ ನನ್ನ ಹತ್ರ ಇಬ್ಬರು ಪೇಷಂಟ್ಸ್ ಬಂದಿದ್ದರು, ಲೈಕ್ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಫ್ರಮ್ ಶಿವಮೊಗ್ಗ. ಓಕೆನಾ, ಇವರು ಹೇಗೆ ಅಂದರೆ ಹಸ್ಬೆಂಡ್ದು ಲೈಕ್ ಅವ್ರದ್ದು ಬಂದ್ಬಿಟ್ಟು 11 ಇತ್ತು ಆ್ಯಂಡ್ ವೈಫ್ದು ಬಂದ್ಬಿಟ್ಟು 12 ಇತ್ತು. ಸೊ ಇವರು DRP ಅಂತ ಪ್ರೋಗ್ರಾಮಲ್ಲಿ ಜಾಯ್ನ್ ಆದಾಗ ಅವರು ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಬಿಕಾಸ್ ಯಾಕೆ ಅಂದರೆ ಅವರು ಇನ್ನೊಂದು ಟ್ರೀಟ್ಮೆಂಟಲ್ಲಿ ಇದ್ದೀವಿ, ಸೊ ಹಾಗಾಗ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಲಿಕ್ಕಾಗಿಲ್ಲ, ಜಾಯ್ನ್ ಆಗಿದ್ದೀವಿ ನಿಜ, ಸೊ ನೆಕ್ಸ್ಟಿಂದ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಸೊ ಓಕೆ, ಸೊ ಅಲ್ಲಿಗೆ ಪಾಸ್ ಆಯಿತು, ಮತ್ತು ಶುರು ಮಾಡಿಕೊಂಡ್ರು. ಕೆಲವು 5 ತಿಂಗಳು ಅವ್ರ ಹತ್ರ ಇರೋದು. 5 ತಿಂಗಳಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ, ಲೈಕ್ ನಾನು ಹೇಳಿದ ಥರ ಡಯಟ್ ಆಗಲಿ, ವಾಕಿಂಗ್ ಆಗಲಿ, ಇದೇ ಥರ ತೊಗೋಬೇಕು, ಹೀಗಿರಬೇಕು ಅಂತ ಕರೆಕ್ಟಾಗಿ ಮಾಡಿಕೊಂಡು ವಿತಿನ್ 4 ಮಂತ್ಸಲ್ಲಿ ಇಬ್ಬರೂ ಸಹ ಅಷ್ಟೇ, ಇವೆನ್ ದೋ ವೈಫ್ ಒಂದು ಟ್ಯಾಬ್ಲೆಟಲ್ಲಿ ಇದ್ರೂ ಅದನ್ನು ಕಡಿಮೆ ಮಾಡಿಕೊಂಡು ಫ್ರಮ್ 12.4 to 6.5 ಬಂದಿದ್ದಾರೆ. ಅದು ಕೆಲವು ಓನ್ಲಿ ಫಾರ್ 4 ಮಂತ್ಸ್ ಅಷ್ಟೇ, ವಿತಿನ್ 4 ಮಂತ್ಸಲ್ಲಿ ಬಂದಿದೆ. ಹಾಗೆ ಹಸ್ಬೆಂಡ್ ಬಂದ್ಬಿಟ್ಟು 11 ಇತ್ತು. ಓಕೆ, ಕಂಪೇರ್ ಟು ವೈಫ್ ಕಮ್ಮಿ ಇದ್ರೂ ವಾಕಿಂಗ್ ಇದ್ದಿಲ್ಲ. ಯಾಕೆ ಅಂದರೆ ಇಬ್ಬರು ಸ್ವಲ್ಪ ಏಜ್ಡ್ ಪರ್ಸನ್ ಆಗಿದ್ದ ಕಾರಣದಿಂದ ಬೇರೆ ಪ್ರಾಬ್ಲಮ್ಸು ಇತ್ತು ಅವ್ರಿಗೆ. ಸೊ ಈ ಥರ ಚೇಂಜಸ್ ಮಾಡಿಕೊಂಡು ಇಬ್ಬರದು 6.5 ಕೆಳಗಡೆ ಬಂದಿದೆ, ಅದು ವಿತಿನ್ 4 ಮಂತ್ಸ್. ಓಕೆ, ವಿತಿನ್ 4 ಮಂತ್ಸ್ ನಾವು 6 ಕೆಳಗಡೆ ಬರೋ ಚಾನ್ಸಸ್ ಇದೆ. ಇದು ಹೇಗೆ ಆಯಿತು ಅಂದರೆ ಅವ್ರು ತೊಗೊಂಡಿದ್ದು ಕಮಿಟ್ಮೆಂಟ್, ಡಯಟ್, ವಾಕಿಂಗ್ ಆಗಲಿ, ಏನೇ ಆಗಲಿ, ಒಂದು ಡಾಕ್ಟರ್ ಏನು ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್ ಆಗಲಿ, ಲೈಕ್ ಏನಾದರೂ ಇದು ಮಾಡಿ ಅಂತ ಹೇಳ್ತಾರೆ, ಅದು ಕರೆಕ್ಟಾಗಿ ಮಾಡಿಕೊಂಡಾಗ ಇದು ಸಾಧ್ಯ ಆಗುತ್ತೆ.